ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದಾನಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ನಮ್ಮ ಕರ್ನಾಟಕ ಜನಗಳ ಗೋಳನ್ನು ನೋಡೋದಂತೂ ನಮ್ಮ ಕರ್ನಾಟಕ ಸರ್ಕಾರದ ಕೈಲಾಗ್ತಾ ಇರಲ್ಲ. ಯಾಕಂದರೆ ಇಷ್ಟು ದಿನ ಏನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬೇಕು, ನನಗೊಂದು ಸಾರಿ ಅಧಿಕಾರ ಕೊಟ್ಟು ನೋಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಪ್ರತಿಯೊಂದು ಪ್ರೆಸ್ ಮೀಟಲ್ಲೂ ಕೂಡ ಹೇಳ್ತಾ ಇದ್ರು. ಇವಾಗ ಅಧಿಕಾರ ಕೂಡ ಸಿದ್ದರಾಮಯ್ಯ ಅವರವ್ರಿಗೆ ಹಸ್ತಾಂತರ ಮಾಡಲಾಗಿದೆ. ಇವಾಗ ಮುಂದೆ ಅದೇನೇನು ಸಾಧನೆಗಳನ್ನ ಮಾಡ್ತಾರೋ, ಬೆಟ್ಟದಷ್ಟೇ ಸಾಧನೆನ, ಯಾವ ಥರ ಸಾಧನೆ ಅನ್ನೋದು ಕೂಡ ನಾವು ಕಾದು ನೋಡೋಣ. ಯಾಕಂದರೆ ನಾವು ಕರ್ನಾಟಕ ರಾಜ್ಯದಲ್ಲೇ ಹುಟ್ಟಿರೋ ಒಂದು ಭಾಗ್ಯ. ದುರ್ದೈವಿಗಳು ಬಂದರೂ ಕೂಡ ನೋಡಬೇಕು, ಅದೃಷ್ಟ ಮಾಡಿರೋರು ಬಂದರೂ ಕೂಡ ನೋಡಬೇಕು. ಯಾರೇ ನಮ್ಮ ರಾಜ್ಯನ ಆಳ್ವಿಕೆ ಮಾಡ್ಲಿಕ್ಕೆ ಬಂದರೂ ಕೂಡ ನಾವು ಎಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಹೋಗಲೇಬೇಕು. ಆದರೆ ಈ ಥರ ಗೋಳನ್ನು ಯಾವ ಸರ್ಕಾರನೂ ಕೊಟ್ಟಿರಲಿಲ್ಲ. ಜನಗಳಿಗೆ ಈ ಥರ ನೋವನ್ನು ಯಾವತ್ತಿಗೂ ಕೂಡ ಯಾವುದೇ ಗೌರ್ನಮೆಂಟ್ ಆಗ್ಬೋದು, ಯಾವುದೇ ಸರ್ಕಾರ ಆಗ್ಬೋದು, ಯಾವತ್ತಿಗೂ ಕೊಟ್ಟಿರಲಿಲ್ಲ. ಈ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂತು, ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಜನಗಳಿಗೆ ಒಂದು ಪಟ್ಟಿರೋ ನೋವನ್ನು ಇವರು ಹಿಸ್ಟ್ರಿಯಲ್ಲಿ ಬರೆದಿಟ್ಕೋಬೇಕು, ಇತಿಹಾಸದಲ್ಲಿ ಬರೆದಿಟ್ಕೋಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರ ಮೈಂಡಲ್ಲೂ ಕೂಡ ಉಳಿದೇ ಹಿಡಿದೆ. ಯಾಕಂತಂದರೆ ಇವ್ರು ಏನು ಗ್ಯಾರಂಟಿಗಳು ಕೊಟ್ಟರು ಅದೆಲ್ಲ ಸೆಕೆಂಡ್ರಿ. ಆದರೆ ಇವರು ಈ ರಿಜಿಸ್ಟ್ರೇಷನ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಈ ಖಾತಾ ಮಸ್ಟ್ ಆ್ಯಂಡ್ ಶುಡ್ ಅಂತಂದೇಳಿ ಯಾವಾಗ ಮಾಡಿದ್ರು ಆವಾಗಿಂದಲೇ ಜನಗಳಿಗೆ ಒಂದು ನೋವನ್ನೋದು ಕೊಡಲಿಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಇವರು ಪ್ರೀ ಪ್ಲ್ಯಾನ್ ಇಲ್ಲ, ಇವರಿಗೆ ಪ್ರೀ ಪ್ಲ್ಯಾನ್ ಇದ್ದು ಇವರು ಸ್ಟಾರ್ಟ್ ಮಾಡಿದರೆ ಅದ್ರ ಬಗ್ಗೆ ಬೇರೆ ಇತ್ತು. ಓಕೆ ಫ್ರೆಂಡ್ಸ್, ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಮುಗಿಯಲ್ಲ. ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂತಂದರೆ, ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ವಿಡಿಯೋಗೆ ಎಂಟರ್ ಆಗೋಣ. ಏನು ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಆಸ್ತಿಗಳ ದಾಖಲಾತಿ ಸೇವೆಗೆ ಈ ಖಾತಾ ಬಿ ಖಾತಾ ಅಂತ ಏನು ಆರಂಭ ಮಾಡ್ತು, ಈ ಆರಂಭ ಮಾಡಿದ್ದು ನಮ್ಮ ಬೆಂಗಳೂರು ಲಿಮಿಟು ಮತ್ತು ಹೊರ ಜಿಲ್ಲೆಗಳಲ್ಲೂ ಕೂಡ ಒಂದು ಆರಂಭ ಮಾಡ್ತು. ಇವಾಗ ಅದನ್ನು ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಗ್ರಾಮೀಣ ಭಾಗಕ್ಕೂ ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ. ಏನು ಈ ಮುಂದುವರೆದಂತಹ ಮಹತ್ವಾಕಾಂಕ್ಷಿ ಭೂ ಗ್ಯಾರಂಟಿ ಯೋಜನೆಯಡಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆರಂಭಿಸಿದಂತಹ ನನ್ನ ಈ ಖಾತಾ ನನ್ನ ಹಕ್ಕು ಅನ್ನೋ ಒಂದು ಅಭಿಯಾನದ ಅಡಿಯಲ್ಲಿ ಆಸ್ತಿ ಮಾಲೀಕರಿಗೆ ತ್ವರಿತ ಖಾತಾ ಸೇವೆಯನ್ನು ಒದಗಿಸಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸಿ ಎಮ್ ಆಗ್ಬೋದು, ಡಿ ಸಿ ಎಮ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಇವರು ಹೇಳೋ ಪ್ರಕಾರ ಆಲ್ರೆಡಿ ಸುಮಾರು 11,000ಕ್ಕೂ ಅಧಿಕ ಆಸ್ತಿಗಳಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ ಅಂತ ಕೂಡ ಇವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇನ್ನು ಸಾವಿರಾರು ಅರ್ಜಿಗಳನ್ನ ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ GBA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಳ್ಳೆಷ್ಟು ನಿಜ ಎಷ್ಟು ಅನ್ನೋದು ನಾವು ಚೆಕ್ ಮಾಡಿದಾಗ ಮಾತ್ರನೇ ಗೊತ್ತಾಗೋದು. ಏನು ಈ ಗ್ರೇಟರ್ ಬ್ಯಾಂಗ್ಳೂರ್ GBA ಅಂತ ಏನು ಹೇಳ್ತೀವಿ, ಇಲ್ಲಿ ಬರುವಂತಹ 5 ನಗರ ಪಾಲಿಕೆಗಳು ಏನಿದೆ, ಈ 5 ನಗರ ಪಾಲಿಕೆಗಳಲ್ಲೂ ಕೂಡ ಈ ಖಾತೆಯಿಂದ ಮೀನ್ಸ್ ಬಿ ಖಾತೆಯಿಂದ ಎ ಖಾತೆ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. ಅದು ತುಂಬನೇ ವೇಗವಾಗಿ ಎಕ್ಸ್ಪ್ರೆಸ್ ವೇನಲ್ಲೂ ಕೂಡ ಹೋಗ್ತಾ ಇದೆ ಅಂತಂದರೆ ಖಂಡಿತ ತಪ್ಪಾಗಲಾರ್ದು. ಅದರಲ್ಲಿ ಇನ್ನೂ ಒಂದು ಇವ್ರನ್ನ ಅಪ್ರಿಸಿಯೇಟ್ ಮಾಡಬೇಕಾಗಿರೋದು ಅಂತಂದರೆ ಇಮ್ಮಿಡಿಯೇಟ್ ಅಪ್ರೂವಲ್ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅಪ್ರೂವಲ್ಲು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗಬೇಕಾಗಿದೆ. ಏನು ಇವರು ಮೊದಲಿಗೆ 5% ಅಂತ ಏನು ಇದು ಮಾಡಿದ್ರು ಬೆಟರ್ಮೆಂಟ್ ಚಾರ್ಜಸ್ಸನ್ನು, ಆ 5%ಏನೇ ಇನ್ನೂ ಸುಮಾರು ಸೈಟ್ಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿರೋ ಇದರಲ್ಲಿ ಇನ್ನೂ 5%ಏನೇ ತೋರಿಸ್ತಾ ಇದೆ. 2%ಗೆ ಡಿಕ್ರೀಸ್ ಆದರೂ ಕೂಡ ಅವರು ಸಾಫ್ಟ್ವೇರಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇಲ್ಲ. ಯಾಕಂತಂದರೆ ನಾವು ಪೇ ಮಾಡೋಕ್ಕೆ ಹೋದಾಗ ಅದು ಇನ್ನೂ ಕೂಡ 5% ಅಂತಲೇ ತೋರಿಸ್ತಾ ಇದೆ, ಅದು 2%ಗೆ ಇನ್ನೂ ಇದು ಮಾಡಿಲ್ಲ. ಯಾಕಂದರೆ ಹಳೆ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರು ಯಾವ ಒಂದೊಂದು ಅಪ್ಲಿಕೇಶನ್ ಮಾತ್ರನೇ ಅಪ್ಡೇಟ್ ಆಗಿದೆ. ಇನ್ನೂ ಕೂಡ ಸುಮಾರು ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗಬೇಕು. ಯಾಕಂದರೆ ನಾನೇನೇನು ಸುಮಾರು ಅಪ್ಲಿಕೇಶನ್ ಹಾಕಿದ್ದೀನಿ, ಅದರಲ್ಲಿ ಇನ್ನೂ ಕೂಡ ಹಳೆ ಬೆಟರ್ಮೆಂಟ್ ಚಾರ್ಜಸ್ 5% ತೋರಿಸ್ತಾ ಇದೆ. ಇದು ಕೂಡ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗಬೇಕು. ಮತ್ತು ಇನ್ನೊಂದು ಇವಾಗ ಹೊಸ ಅಪ್ಲಿಕೇಶನ್ ಆಗ್ತಾ ಇರೋವಂತೂ ಕೂಡ ಇಮ್ಮಿಡಿಯೇಟ್ ನೀವು RI ರಿಪೋರ್ಟ್ ಆಗ್ಬೋದು, ನಿಮಗೆ VA ರಿಪೋರ್ಟ್ ಆಗ್ಬೋದು, ನೆಕ್ಸ್ಟ್ QC ಕೇಸ್ ವರ್ಕರ್ ಏನಿದ್ದಾರೆ ಅವ್ರದ್ದು ಆಗ್ಬೋದು, JC ಆಗ್ಬೋದು, ಜಾಯಿಂಟ್ ಕಮಿಷನರ್ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಾಪರಾಗಿ ಅಪ್ಲಿಕೇಶನ್ ಹಾಕಬೇಕು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ.
ಫ್ರೆಂಡ್ಸ್, ಯಾರ್ದೆಲ್ಲನೂ BBMPಯಲ್ಲಿ ಮೀನ್ಸ್ GBAನಲ್ಲಿ ಯಾರ್ದೆಲ್ಲನೂ ಸೈಟ್ ಆಗ್ಬೋದು, ಖಾಲಿ ಸೈಟ್ ಆಗ್ಬೋದು, ಅಥವಾ ಮನೆ ಆಗ್ಬೋದು, ಅಥವಾ ಕಮರ್ಷಿಯಲ್ ಆಗ್ಬೋದು, ಯಾವುದೇ ಬಿಲ್ಡಿಂಗ್ ಆಗಲಿ ಸೈಟ್ ಆಗಲಿ ಏನೇ ಇದ್ರೂ ಕೂಡ ನೀವು ಬಿ ಖಾತೆಯಿಂದ ಅಪ್ಲಿಕೇಶನನ್ನು ಎ ಖಾತೆಗೆ ಕನ್ವರ್ಟ್ ಮಾಡಲಿಕ್ಕೆ ಹಾಕ್ಕೊಂಡ್ರೆ ನಿಮಗೆ ಕೆಲವು ದಿನಗಳಲ್ಲಿ ಯಾವುದೇ ಸಂಶಯ ಇಲ್ಲದೆ ನಿಮಗೆ ಖಾತಾ ಕೂಡ ಸಿಗುತ್ತೆ. ಏನಂತಂದರೆ ಅವರಿಗೆ ಏನು ಹೋಗಬೇಕು ಅದನ್ನು ಮಾತ್ರನೇ ನಾವು ತಲುಪಿಸ್ಬೇಕು. ಆವಾಗ ಇನ್ನೂ ಫಾಸ್ಟಾಗಿ ಕೆಲಸಗಳು ಕೂಡ ಆಗುತ್ತೆ. ಇನ್ನೂ ಒಂದು ಇಲ್ಲಿ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ಸುಮಾರು ನಾವು ಪೇ ಮಾಡಿದ ನೆಕ್ಸ್ಟ್ ಡೇನಲ್ಲೇ ನಮಗೆ ಎ ಖಾತಾಗೆ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಡೇನೇ ನಾವು ಡೌನ್ಲೋಡ್ ಮಾಡ್ಕೋಬೋದು ಎ ಖಾತಾನ. ನಾವು ಏನು ಬೆಟರ್ಮೆಂಟ್ ಚಾರ್ಜಸ್ ಪೇ ಮಾಡ್ತೀವಿ, ಬೆಟರ್ಮೆಂಟ್ ಚಾರ್ಜಸ್ ಪೇ ಮಾಡಿದ ನೆಕ್ಸ್ಟ್ ದಿನದಲ್ಲೇ ನಮಗೆ ಎ ಖಾತಾ ಸಿಗ್ತಾ ಇದೆ. ಅದೊಂದು ಅಪ್ರಿಸಿಯೇಟ್ ಮಾಡಬೇಕಾಗಿರುವಂತಹ ವಿಷಯ. ಮತ್ತು ಇಲ್ಲಿ ಏನಂದರೆ, ತುಂಬ ಜನ ನನಗೆ ಈ ಆರ್ಕಿಟೆಕ್ಚರ್ ಸ್ಕೆಚ್ ಬಗ್ಗೆ ಕೇಳ್ತಾ ಇದ್ರಿ. ನೀವು ಯಾವುದೇ ಒಬ್ಬ ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಚರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೈಟಿಗೂ ಬೇಕು, ಬಿಲ್ಡಿಂಗಿಗೂ ಬೇಕು, ಪ್ರತಿಯೊಂದಕ್ಕೂ ಕೂಡ ನೀವು ಆರ್ಕಿಟೆಕ್ಚರ್ ಪ್ಲಾನ್ ಹಾಕಲೇಬೇಕು. BBMPಯಿಂದ ಯಾರು ಅಪ್ರೂವ್ಡ್ ಅಥೆಂಟಿಕೇಟ್ ಆರ್ಕಿಟೆಕ್ಚರ್ ಇರ್ತಾರೆ ಅವ್ರ ಕಡೆಯಿಂದ ನೀವು ಸ್ಕೆಚ್ಚನ್ನು ಮಾಡಿಸಿ ಅದಕ್ಕೆ ಸೀಲು ಸೈನುಗಳನ್ನು ಹಾಕ್ಸಿರ್ಬೇಕು. ಆವಾಗ ಮಾತ್ರನೇ ಅದು ಸ್ಕೆಚ್ಚನ್ನು ತಗೊಳ್ಳೋದು. ಇಲ್ಲ ಅಂತಂದರೆ ನಿಮಗೆ ಜಾಯಿಂಟ್ ಕಮಿಷನರ್ ಏನಿದ್ದಾರೆ, ಜಾಯಿಂಟ್ ಕಮಿಷನರು ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಅಪ್ಲಿಕೇಶನ್ ತೊಗೊಳ್ಬೋದು ಆ್ಯಸ್ ಪರ್ ಕಂಡೀಷನ್ನು. ಅವ್ರು ಯಾವಾಗ ಬೇಕಾದರೂ ಕೂಡ ಅದು ಏನಾದರೂ ಟ್ಯಾಲಿ ಆಗಿಲ್ಲ ಅಂತಂದರೆ ಯಾವಾಗ ಬೇಕಾದರೂ ಕೂಡ ನಿಮ್ಮ ಖಾತಾವನ್ನು ರಿಜೆಕ್ಟ್ ಮಾಡ್ಬೋದು. ಆದ್ದರಿಂದ ಯಾರೇ ಆಗಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗಮನದಲ್ಲಿಟ್ಕೊಂಡು ಅಪ್ಲಿಕೇಶನ್ ಹಾಕಿಸಿ. ಇನ್ನೊಂದೇನಂತಂದರೆ, ನೀವು ಒಂದು ಸಾರಿ ಅಪ್ಲಿಕೇಶನ್ ಹಾಕಿದ್ರೆ ತಿದ್ದುಪಡಿ ಮಾಡಲಿಕ್ಕೆ ಅಪ್ಲಿಕೇಶನ್ಗೆ ತಿದ್ದುಪಡಿ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಇದು ವೆಬ್ಸೈಟಲ್ಲಿ ಕ್ಲಿಯರ್ ಕಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಅಪ್ಡೇಟ್ ಮಾಡಬೇಕಾದ್ರೆ, ಸಬ್ಮಿಟ್ ಕೊಡಬೇಕಾದ್ರೇ ಪ್ರತಿಯೊಂದು ವಿಷಯನ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಾಗಿಲ್ಲ ಅಂದರೆ ಈ ಖಾತಾದಲ್ಲಿ ಏನಿದೆ ಅದೇನೇನೆ ಎ ಖಾತಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಜಸ್ಟ್ ಇಲ್ಲಿ ಬಿ ಖಾತಾ ಟು ಎ ಖಾತಾ ಆಗಿ ಜಸ್ಟ್ ಕನ್ವರ್ಟ್ ಆಗುತ್ತೆ ಅಷ್ಟೇನೇನೆ. ನಿಮಗೆ ಫಾರಮ್ ಬಿ ಇರೋದು ಫಾರಮ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ A to Z ಇನ್ಫಾರ್ಮೇಷನ್ ಎಲ್ಲ ಕೂಡ ನಿಮಗೆ ಈ ಖಾತಾದಲ್ಲಿ ಏನಿರುತ್ತೆ ಅದೇನೇನೆ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆದ್ದರಿಂದ ನೀವು ಈ ಖಾತಾ ಮಾಡಿಸ್ಬೇಕು ಅಂತಂದರೆ ಬಿ ಖಾತಾ ಮ್ಯಾನುವಲ್ ಇರಲಿ ಬಿಡಲಿ, ನೀವು ಎ ಖಾತಾ ಮೀನ್ಸ್ ಈ ಖಾತಾ ಮಾಡಬೇಕು ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ನೀವು ಪಕ್ಕ ಹಾಕ್ಕೊಂಡ್ರೆ ಅದು 100% ನಿಮಗೆ ಎ ಖಾತಾದಲ್ಲೂ ಕೂಡ ಏನು ಪ್ರಾಬ್ಲಮ್ ಬರಲ್ಲ. ಇಲ್ಲ ಅಂತಂದರೆ ನೀವು ಈ ಖಾತಾನ ತಿದ್ದುಪಡಿ ಮಾಡಬೇಕು. ಈ ಖಾತಾವನ್ನು ತಿದ್ದುಪಡಿ ಮಾಡಿ ನೆಕ್ಸ್ಟ್ ನೀವು ಎ ಖಾತಾ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮತ್ತೆ ಕರೆಕ್ಷನ್ಗೆ ಹಾಕೋಬೇಕು. ಅದು ARO ಹತ್ರ ಹೋಗಬೇಕು, ARO ಅಪ್ರೂವಲ್ ಕೊಡಬೇಕು, JC ಹತ್ರ ಹೋಗಬೇಕು, JC ಅಪ್ರೂವಲ್ ಕೊಡಬೇಕು. ಇದೆಲ್ಲನೂ ತುಂಬನೇ ಸಮಸ್ಯೆಗಳಿರುತ್ತೆ. ಆದ್ದರಿಂದ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಬೆಂಗಳೂರು 1 ಅದು ಇದು ಅಭಿಯಾನ ಅದು ಇದು ಅಂತ ಹೇಳ್ತಾ ಇರ್ತಾರೆ ಈ DK ಶಿವಕುಮಾರ್ ಅವರೆಲ್ಲರೂ. ಯಾಕಂದರೆ ಅಲ್ಲಿ ವೆಲ್ ಎಜುಕೇಟೆಡ್ಸ್ ಯಾರೂ ಇಲ್ಲ ಬಿಡಿ. ಈ ಪೊಲಿಟಿಕಲಲ್ಲಿ ತುಂಬನೇ ಹೆಂಗಂದರೆ ಅವರು ನೇರವಾಗಿ ಮಾತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಎಜುಕೇಟೆಡ್ ಆಗಿರ್ತಾನೆ, ಅವ್ರಿಗೆ ಗೊತ್ತಾಗೋದು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವೆಲ್ಲೋ ಹೋಗಿ ಬೆಂಗಳೂರು 1ನಲ್ಲಿ ಅಲ್ಲಿ SLC ಓದಿರ್ತಾರ, PUC ಓದಿರ್ತಾರ, ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಇರಲ್ಲ. ಸುಮ್ಮನೆ ಏನೋ ಮಾಡಬೇಕು ಏನೋ ಒಂದು ಮಾಡಿ ನಿಮಗೆ ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ. ನೆಕ್ಸ್ಟ್ ನೀವು ಅಲ್ದಾಡಿ ಅದನ್ನು ಕರೆಕ್ಷನ್ ಎಲ್ಲ ಮಾಡಿಸ್ಕೊಳ್ಬೇಕು ಅಂತಂದರೆ ಆವಾಗ ನಿಮಗೆ ಅಬ್ಬಾ ಇಷ್ಟೆಲ್ಲ ರಿಸ್ಕ್ ಇದೆಯಾ, ಇದೆಲ್ಲ ತಲೆನೋವು ಬೇಕಾ ಅನ್ನೋ ಥರ ಇದು ಮಾಡ್ಕೊಳ್ತೀರಾ. ಇವಾಗ ಎಕ್ಸಾಂಪಲ್ ನಾವು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ ನಮ್ಮ ಆಫೀಸಿಂದ 100 ಸಾರಿ ನಾವು ಕೂಡ ಚೆಕ್ ಮಾಡಿ ಹಾಕ್ತೀವಿ. ನಾಮಿನಲ್ ಚಾರ್ಜಸ್ ನಾವೇನು ಜಾಸ್ತಿ ತೊಗೊಳ್ಳಲ್ಲ. ನಾಮಿನಲ್ ಚಾರ್ಜಸ್ ತೊಗೊಂಡೇನೆ ನಮ್ಮ ಆಫೀಸಿಂದ ಕೂಡ ನಾವು ಬಿ ಖಾತೆಯಿಂದ ಎ ಖಾತಾಗಿ ಕನ್ವರ್ಟ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಪಂಚಾಯತ್ ಏನಿದೆ RDPRದು ಕೂಡ ನಿಮಗೆ ರೆವೆನ್ಯೂ ಸೈಟ್ಸ್ದು ಕೂಡ ನಾವು ಖಾತಾ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ಆಕ್ಟಿವಿಟಿ ಕೂಡ ರಿಯಲ್ ಎಸ್ಟೇಟ್ ಆಕ್ಟಿವಿಟಿ ನಮ್ಮ ಆಫೀಸಿಂದ ನಡೆಯುತ್ತೆ. ನಿಮಗೆ ಯಾವುದೇ ಕೇಸ್ ಆಗಲಿ ಅಥವಾ ಯಾವುದೇ ಒಂದು ಕನ್ವರ್ಷನ್ ಆಗಲಿ ಅಥವಾ ನಿಮಗೆ ಯಾವುದೇ ಖಾತೆ ಆಗಲಿ ಅಥವಾ ನಿಮಗೆ ಯಾರ್ದಾದ್ರು ಸೈಟ್ ಸೆಲ್ ಮಾಡಬೇಕು ಅಥವಾ ಸೈಟ್ ಬೇಕು ಅಥವಾ ಕನ್ಸ್ಟ್ರಕ್ಷನ್ ಆಗಬೇಕು ಅಥವಾ ಬ್ಯಾಂಕ್ ಲೋನ್ ಬೇಕು, ಈ ಥರ A to Z ಸರ್ವೀಸಸ್ಸು ನಮ್ಮ ಆಫೀಸಲ್ಲಿ ಸಿಗುತ್ತೆ. ಆದ್ದರಿಂದ ಯಾರಿಗೆಲ್ಲನೂ ಸರ್ವಿಸ್ ಬೇಕಿದೆ ನಮ್ಮ ಆಫೀಸು ಮಲ್ಲೇಶ್ವರಂ ಮಂತ್ರಿಮಲ್ ಹತ್ರ ಇದೆ. ಬಂದು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ನಿಮಗೆ ಏನು ಸರ್ವಿಸ್ ಬೇಕೋ ಅದನ್ನು ನಾವು ನಾಮಿನಲ್ ಚಾರ್ಜಸ್ ತೊಗೊಂಡು ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಫ್ರೆಂಡ್ಸ್, ಇನ್ನು RDPRದು
ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಕೊಂಡಿಲ್ಲ, BBMP ಯಾರೆಲ್ಲ ಹಾಕ್ಕೊಂಡಿಲ್ಲ, ಪ್ಲೀಸ್ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಖಾತಾ ಬರೋಲ್ಲ. ಇಲ್ಲಿ ಇನ್ನೂ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಂತಂದರೆ, ನಿಮಗೆ 100 ದಿನಗಳ ಒಳಗಡೆ ಯಾರು ಅಪ್ಲಿಕೇಶನನ್ನು ಹಾಕ್ತೀರಾ ಅವ್ರಿಗೆ ಮಾತ್ರ ಇದು 2% ಅಪ್ಲಿಕೇಬಲ್ ಆಗೋದು. ನೆಕ್ಸ್ಟು ನೀವು 5% ಆದರೂ ಆಗ್ಬೋದು. ಯಾಕಂದರೆ ಇಲ್ಲಿ ಬಂದಿರೋದು ಬಂದುಬಿಟ್ಟು DK ಶಿವಕುಮಾರ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಿಮಗೆ ನೆಕ್ಸ್ಟ್ ಏನಾಗುತ್ತೆ, ರಿವೈಸ್ ಆಗುತ್ತಾ ಏನಾಗುತ್ತೆ ಅಂತಂದೇಳಿ ಗೊತ್ತಿಲ್ಲ. ಆದ್ದರಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಪ್ಲೀಸ್ ಈ ಒಂದು ಕಾಲಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.